ನಮ್ಮ ಟ್ರೆಡಿಷನಲ್ ಸ್ವೀಟ್ ಆಗಿರೋಂಥ ಕೇಸರಿ ಬಾತ್ ಮಾಡುವಾಗ ರವೆ ಎಷ್ಟು ಹಾಕಬೇಕು, ತುಪ್ಪ, ಎಣ್ಣೆ, ನೀರು, ಸಕ್ಕರೆ ಯಾವುದು ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋನ ನೋಡಿ ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿತ್ತು ಅಂತ. ಮೊದಲಿಗೆ 1 ಗ್ಲಾಸ್ ಮೆಷರ್ಮೆಂಟಲ್ಲಿ 1 ಗ್ಲಾಸ್ ಹಾಲು 2 ಗ್ಲಾಸ್ ನೀರು ಹಾಕಿ ಕುದಿಯಕ್ಕಿಡಬೇಕು. ಅದೇ ಗ್ಲಾಸಲ್ಲಿ 1/4 ಗ್ಲಾಸ್ ಎಣ್ಣೆ 1/4 ಗ್ಲಾಸ್ ತುಪ್ಪ ಹಾಕ್ಕೋಬೇಕು. ಬರೀ ತುಪ್ಪ ಹಾಕಿದ್ರೂ ಕೇಸರಿ ಬಾತ್ ತಣ್ಣಗಾದರೆ ಗಟ್ಟಿ ಆಗೋಗುತ್ತೆ. ನಂತರ ನಾವು ತಗೊಂಡಿರೋ ತುಪ್ಪ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ತುಪ್ಪದಲ್ಲಿ ಸ್ವಲ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೋಬೇಕು. ನಂತರ ನಾವು ತಗೊಂಡಿದ್ದು ಗ್ಲಾಸಲ್ಲೇ 1 ಗ್ಲಾಸ್ ಅಷ್ಟು ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ರವೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ನಾವು ಕುದಿಯಕ್ಕಿಟ್ಟಿದ್ದ ಹಾಲನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಕೇಸರಿ ಫುಡ್ ಕಲರ್ನ ಸಹ ಹಾಕ್ಕೊಂಡು ಈ ರವೆ ಎಲ್ಲ ಹಾಲನ್ನ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ಮೆಷರ್ಮೆಂಟ್ ಹೇಳೋದಾದ್ರೆ 1 ಗ್ಲಾಸ್ ರವೆ, 1 ಗ್ಲಾಸ್ ಸಕ್ಕರೆ, 3 ಗ್ಲಾಸ್ ಹಾಲು, ನೀರು, ಹಾಗೆ ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಮತ್ತೆ ತುಪ್ಪ. ಈಗ ಈ ಸಕ್ಕರೆ ಎಲ್ಲ ಕರಗಿ ಆದ್ಮೇಲೆ ಕೊನೆಯಲ್ಲಿ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ಕುಟ್ಟಿ ಪುಡಿ ಮಾಡಿರೋ ಅಂತ ಏಲಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೆಟ್ ಆಗಕ್ಕೆ ಬಿಟ್ರೆ ಸಕ್ಕ ಟೇಸ್ಟಿ ಕೇಸರಿ ಬಾತ್ ರೆಡಿ.